ಬದಲಾವಣೆಯಿಂದ ಏನು ಆಗಲ್ಲ ಅಂತ ನೀವು ಹೇಳ್ತಾ ಇದ್ದೀರಲ್ವಾ. ಬಟ್ ಕಾರ್ಮಿಕರನ್ನ ದೃಷ್ಟಿಯಿಂದ ನಾವು ನೋಡಿದಾಗ ಕಾರ್ಮಿಕರಿಗೆ ನೀವು ರಾಮ ಅಂತನಾದ್ರೂ ಇಡಿ, ಮಹಾತ್ಮ ಗಾಂಧಿ ಅಂತನಾದ್ರೂ ಇಡಿ, ಸೊ ಅವ್ರಿಗೆ ಅದು ಲೆಕ್ಕಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಬೇಕಾಗಿರೋದೇನು, ಕೂಲಿ ಜಾಸ್ತಿ ಬೇಕು ಅಥವಾ ಪೇಮೆಂಟು ಬೇಗ ಬರಬೇಕು, ಜಾಸ್ತಿ ದಿನ ಕೂಲಿ ಬೇಕು, ಆ ಥರ ವಿಚಾರಗಳನ್ನೇ ಅವ್ರು ನೋಡ್ತಾರೆ ಹೊರತು ಈ ಹಿಂದೆನೂ ಕೂಡ ನೀವು ಮನ್ರೇಗಾ ಅಂತ ಹೇಳ್ತೀರಾ. ಆ ಮನ್ರೇಗಾ ಅನ್ನೋದು ನೀವು ಹೋಗಿ ಬೇಕಾದ್ರೆ ಒಂದು ಸರ್ವೆ ಮಾಡಿ, ಎಷ್ಟೋ ಜನಕ್ಕೆ ಅದ್ರಲ್ಲಿ ಮಹಾತ್ಮ ಗಾಂಧಿ ಹೆಸರಿತ್ತು ಅನ್ನೋದೇ ಗೊತ್ತಿಲ್ಲ ಕಾರ್ಮಿಕರಿಗೆ, ಹಿಂದೆ ಇದ್ದವ್ರಿಗೇನೆ. ಸೊ ಆ ಇದರಿಂದ ರಾಮ್ಜಿ ಅಂತ ಹೆಸರೇನು ಇಟ್ರೇನು ಪ್ರಾಬ್ಲಮ್ ಇಲ್ಲ. ಈಗಾಗಲೇ ಮಹಾತ್ಮ ಗಾಂಧಿ ಅವ್ರ ಹೆಸರಲ್ಲಿ ಸಾಕಷ್ಟು ಯೋಜನೆಗಳಿದ್ದಾವೆ, ಸಾವಿರಾರಿಗೆ ಹೇಳಿದ್ರು ನಾವು ಅಶೋಕ್ ಸರ್ ಹೇಳ್ದಂಗೆ ಸಾವಿರಾರು ಬಂದಿದ್ದಾವೆ. ಸೊ ರಾಮನ ಹೆಸರಲ್ಲಿ ಇದ್ರೆ ಏನ್ ನಿಮ್ ಪ್ರಾಬ್ಲಮ್ ಅಂತ. ಇಲ್ಲ, ಒಂದ್ ನಿಮಿಷ. ರಾಮ ಆದರ್ಶ ಪುರುಷ ಬಿಡ್ರಿ, ಆ ರಾಮನೇ ಇರ್ಲಿ, ಯಾಕೆ ನಿಮ್ಗೆ ಪ್ರಾಬ್ಲಮ್? ಕಾಂಗ್ರೆಸ್ ಅವ್ರಿಗೆ ಯಾಕೆ ರಾಮನ ಹೆಸರು ಕಂಡ್ರಾಗಲ್ಲ? ಗಾಂಧಿ ಹೆಸರು ಹೇಳ್ತಿರಲ್ಲ, ಗಾಂಧಿ ಹೆಸರು ಹೇಳ್ಕೊಂಡು ನಕಲಿ ಗಾಂಧಿಗಳಿಗೆ ಪಬ್ಲಿಸಿಟಿ ಕೊಡೋದಕ್ಕೋಸ್ಕರ ಇರೋದು ನೀವು. ಅದಕ್ಕೋಸ್ಕರ ನೀವು ಮಹಾತ್ಮ ಗಾಂಧಿ ಹೆಸರು ಇದು ಮಾಡೋದಕ್ಕೆ ನೀವು ಪ್ರಯತ್ನ ಪಡ್ತಿರೋದು. ನೀವ್ ಯಾಕೆ ಮತ್ತೆ ಇಂದಿರಾ ಗಾಂಧಿ ಕ್ಯಾಂಟೀನ್ ಮಂಗಲ ಚೇಂಜ್ ಮಾಡ್ರಿ, ಮಹಾತ್ಮ ಗಾಂಧಿ ಕ್ಯಾಂಟೀನ್ ಅಂತ ಮಾಡ್ರಿ. ಅದೇ ಏನೋ ಯಾವುದೇ ಒಂದು ಕಾಯ್ದೆ ಬಂದಾಗ ಅದು ಹೆಸರು ಬದಲಾವಣೆ ಮಾಡುವಂಥದ್ದು ಅದು ತುಂಬಾ ವರ್ಷಗಳಿಂದ ಬಂದಿರುವಂತದ್ದು ಪದ್ಧತಿ. ನೀವು ಕೂಡ ಮಾಡಿದ್ದೀರಾ, ಪ್ರತಿಯೊಬ್ರು ಮಾಡಿದ್ದಾರೆ, ಇದು ಆಯ್ತು ಎಲ್ರು ಮಾಡಿದ್ದಾರೆ.